ಒಂದು ಸುಂದರ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತನು ಇದ್ದನು. ಅವನಿಗೆ ಅತಿ ಕಡಿಮೆ ಜಮೀನು ಇತ್ತು. ಹೀಗೆ ಇರುವಾಗ ಅದೇ ಜಮೀನಿನಲ್ಲಿ ಸ್ವಲ್ಪ ಆದಾಯ ಬರುತ್ತಿತ್ತು. ಆದರೂ ಅವನು ಬಹಳ ಪ್ರಾಮಾಣಿಕನಾಗಿದ್ದ. ಅದೇ ಊರಿನಲ್ಲಿ ಸೋಮಣ್ಣ ಎಂಬ ಒಬ್ಬ ವ್ಯಕ್ತಿಯೂ ಇದ್ದ. ಅವನು ರಾಮಯ್ಯನ ನೆರೆಹೊರೆಯವನಾಗಿದ್ದ. ಆದರೆ ಸೋಮಣ್ಣನಿಗೆ ರಾಮಯ್ಯ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನೋಡಿ ಅಸೂಯೆ ಪಡುತ್ತಿದ್ದ. ರಾಮಯ್ಯ ಎಂದಿನಂತೆ ಕೆಲಸ ಮುಗಿಸಿ ಮನೆಗೆ ಬಂದ. ಮನೆಯಲ್ಲಿ ತನ್ನ ಹೆಂಡತಿಯೊಂದಿಗೆ ಜಮೀನಿನ ಬಗ್ಗೆ ಹೇಳಲಾರಂಭಿಸಿದ. ನೋಡು ಸುಶೀಲ, ಮಳೆ ಬರುವ ಮುನ್ನ ನಾವು ಬೀಜವನ್ನು ಬಿತ್ತನೆ ಮಾಡಬೇಕು. ಬೆಳೆಯು ಚೆನ್ನಾಗಿ ಬರುತ್ತದೆ. ಈಗ ಭೂಮಿಯು ಚೆನ್ನಾಗಿ ಇದೆ. ಆದುದರಿಂದ ನಾವು ಆದಷ್ಟು ಬೇಗ ಕೆಲಸವನ್ನು ಪ್ರಾರಂಭಿಸಬೇಕು. ಅದಕ್ಕೆ ರಾಮಯ್ಯನ ಹೆಂಡತಿ ಸುಶೀಲಳು, ಹೌದು ರೀ, ನಮ್ಮ ಬಳಿ ಹಣವು ಅಷ್ಟಾಗಿಲ್ಲ. ಈ ಸಲ ಬೆಳೆ ಚೆನ್ನಾಗಿ ಬರದಿದ್ದರೆ ಹೇಗೆ? ನಾವು ಮತ್ತೆ ಸಂಕಷ್ಟಕ್ಕೆ ಸಿಲುಕಿಬಿಡುತ್ತೇವೆ. ಜೀವನವು ಮತ್ತೆ ಹಳೆಯ ರೀತಿಯೇ ಹೋಗುತ್ತದೆ. ಏನು ಮಾಡುವುದು ದೇವರೇ ಎನ್ನುತ್ತಾ ಗಂಡನ ಬಳಿ ಮಾತನಾಡುತ್ತಿದ್ದಳು. ಅದಕ್ಕೆ ರಾಮಯ್ಯ ನಗುತ್ತಾ, ಭಯಪಡಬೇಡ ಸುಶೀಲ. ಪ್ರಾಮಾಣಿಕವಾಗಿ ಕಷ್ಟಪಟ್ಟರೆ ದೇವರು ಎಂದಿಗೂ ಯಾರಿಗೂ ಕೈಬಿಡುವುದಿಲ್ಲ. ನನಗೆ ನಂಬಿಕೆ ಇದೆ, ಈ ಸಲ ಚೆನ್ನಾಗಿ ಫಲ ಬರುತ್ತದೆ. ಅದರಲ್ಲಿ ನಮ್ಮ ಕಷ್ಟಗಳನ್ನು ತೀರಿಸಿಕೊಳ್ಳೋಣ ಎಂದು ರಾಮಯ್ಯನು ಸುಶೀಲಳಿಗೆ ಹೇಳಿದನನು. ಅವಳು ಅದಕ್ಕೆ, ಆಯ್ತು ರೀ, ದೇವರ ಮೇಲೆ ಭಾರ ಹಾಕಿ ನಾವು ನಾಳೆಯಿಂದ ಕೆಲಸವನ್ನು ಪ್ರಾರಂಭಿಸೋಣ ಎಂದು ಹೇಳಿದಳು. ಸೋಮಣ್ಣನು ಮನೆಯಲ್ಲಿ ರಾಮಯ್ಯನ ಬಗ್ಗೆ ಯೋಚಿಸುತ್ತಿದ್ದ. ಈ ರಾಮಯ್ಯ ಪ್ರತಿದಿನ ಬೆಳಗ್ಗೆ ಇಷ್ಟೊಂದು ಕಷ್ಟಪಡುತ್ತಿರುತ್ತಾನೆ. ಆದರೂ ಇವನು ಶ್ರೀಮಂತನಾಗುತ್ತಿಲ್ಲ. ಆದರೆ ನನಗೆ ಅವನ ಬೆಳೆ ತೆಗೆಯುವ ರೀತಿ ನೋಡಿದರೆ ಅಸಹ್ಯ ಆಗುತ್ತಿದೆ. ಪ್ರತಿ ವರ್ಷವೂ ಬೆಳೆ ಬರುತ್ತದೆ ಎಂದುಕೊಂಡು ಸೋಮಣ್ಣ ರಾಮಯ್ಯ ಬೆಳೆಯುವ ಬೆಳೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಿದ್ದ. ಆದರೆ ಅವನಿಗೆ ಚಿಕ್ಕ ಜಮೀನು ಇರುವುದು ಎಂದುಕೊಂಡು ಮನಸ್ಸಿನಲ್ಲಿ ಖುಷಿ ಪಡುತ್ತಿದ್ದ. ಹೀಗೆ ಮರುದಿನ ಬೆಳಗ್ಗೆ ರಾಮಯ್ಯ ಹೊಲದಲ್ಲಿ ಕೆಲಸ ಮಾಡಲು ಹೊರಟ. ರಾಮಯ್ಯನ ಹೊಲದಲ್ಲಿ ಕೆಲಸ ಮಾಡುವಾಗ ಅವನಿಗೆ ಒಂದು ಹಳೆ ತಾಮ್ರದ ಪಾತ್ರ ಸಿಕ್ಕಿತ್ತು. ರಾಮಯ್ಯ ಆಶ್ಚರ್ಯದಿಂದ, ಅರೆ, ಇದೇನು ಹೊಲದಲ್ಲಿ ತಾಮ್ರದ ಪಾತ್ರೆ? ಇದರಲ್ಲಿ ಚಿನ್ನ ಏನಾದರೂ ಇರಬಹುದೇ? ರಾಮಯ್ಯ ಕುತೂಹಲದಿಂದ ಪಾತ್ರೆಯನ್ನು ತೆರೆದನು. ಅದರಲ್ಲಿ ಚಿನ್ನ ಇರಲಿಲ್ಲ. ಬದಲಿಗೆ ಕೆಲವು ಹಳೆಯ ಬೆಲೆ ಬಾಳುವ ಬೀಜಗಳು ಮತ್ತು ಒಂದು ಚೀಟಿ ಇತ್ತು. ಆ ಚೀಟಿಯ ಮೇಲೆ ನಿಜವಾದ ಸಂಪತ್ತು ಮಣ್ಣಿನಲ್ಲಿದೆ, ಚಿನ್ನದಲ್ಲ ಎಂದು ಬರೆದಿತ್ತು. ಅದನ್ನು ಕಂಡ ರಾಮಯ್ಯ ತಾಮ್ರದ ಪಾತ್ರೆಯನ್ನು ಎತ್ತಿಕೊಂಡು, ಹಳ್ಳಿಯಲ್ಲಿ ಬುದ್ಧಿವಂತೆ ಹಿರಿಯ ಮಹಿಳೆ ಒಬ್ಬಳು ಅಜ್ಜಿ ಇದ್ದಳು. ಹೋ, ಇದನ್ನು ಅಜ್ಜಿಗೆ ತೋರಿಸೋಣ ಎಂದು ರಾಮಯ್ಯ ಅಜ್ಜಿ ಬಳಿ ಹೊರಟನು. ಬಾರೋ ರಾಮಯ್ಯ, ಎಷ್ಟು ದಿನಗಳಾದ ಮೇಲೆ ನೀನು ನಮ್ಮ ಮನೆ ಕಡೆ ಬಂದಿದ್ದೀಯಾ? ಏನಾದರೂ ಸಮಾಚಾರ ಇದೆಯಾ ಎಂದು ಅಜ್ಜಿ ರಾಮಯ್ಯನನ್ನು ಕೇಳಿದಳು. ಅದಕ್ಕೆ ರಾಮಯ್ಯ, ಹಾ ಅಜ್ಜಿ, ನಿಮ್ಮ ಬಳಿ ಒಂದು ವಿಷಯವನ್ನು ಮಾತನಾಡಲು ಬಂದಿದ್ದೇನೆ ಎಂದು ರಾಮಯ್ಯ ಅಜ್ಜಿಗೆ ಹೇಳಿದನು. ಅಜ್ಜಿ, ಏನು ವಿಷಯ ರಾಮಯ್ಯ ಎಂದು ಅಜ್ಜಿ ಕೇಳಿದಳು. ಅಜ್ಜಮ್ಮ, ನನಗೆ ಹೊಲದಲ್ಲಿ ಈ ಪಾತ್ರೆ ಸಿಕ್ಕಿತು. ಇದರಲ್ಲಿ ಬೀಜಗಳು ವಿಶೇಷವಾಗಿದೆ. ಹಾಗೂ ಅದರಲ್ಲಿ ನನಗೆ ಒಂದು ಚೀಟಿ ಸಿಕ್ಕಿತು. ಆದರೆ ಆ ಪಾತ್ರೆಯಲ್ಲಿ ಚಿನ್ನವಿಲ್ಲ. ಅಜ್ಜಿ ಆ ಪಾತ್ರೆಯಲ್ಲಿದ್ದ ಬೀಜಗಳನ್ನು ಹಾಗೂ ಚೀಟಿಯನ್ನು ನೋಡಿ ಅಜ್ಜಿಯು ನಗೆಯೊಂದಿಗೆ, ಮಗು ರಾಮಯ್ಯ, ಆ ಬೀಜಗಳು ಮಾಯಾ ಬೀಜಗಳು. ನೀನು ಅದನ್ನು ಕಷ್ಟಪಟ್ಟು ಬಿತ್ತಿದರೆ ಅವು ನಿನಗೆ ಬೇಕಾದ ಬೆಳೆ ನೀಡುತ್ತವೆ. ಆ ಚೀಟಿಯಲ್ಲಿರುವ ಮಾತು ಸತ್ಯ. ಮಣ್ಣನ್ನು ಪ್ರೀತಿಸಿದರೆ ಅದು ನಿನಗೆ ಚಿನ್ನಕ್ಕಿಂತ ಹೆಚ್ಚು ಫಲ ನೀಡುತ್ತದೆ ಎಂದು ಅಜ್ಜಿ ರಾಮನಿಗೆ ಸಲಹೆ ಕೊಟ್ಟಳು. ರಾಮಯ್ಯ ಖುಷಿಯಿಂದ ಅದನ್ನು ತೆಗೆದುಕೊಂಡು ಮನೆ ಕಡೆ ಹೊರಟನು. ದೂರದಲ್ಲಿದ್ದ ಸೋಮಣ್ಣ ಅದನ್ನೆಲ್ಲ ಕದ್ದು ಕೇಳಿಸಿಕೊಂಡು ರಾಮಯ್ಯನಿಗೆ ಸಿಕ್ಕಿದ್ದನ್ನು ತಿಳಿದುಕೊಂಡಿದ್ದ. ಸೋಮಣ್ಣ ಅದೃಷ್ಟವಂತ. ಆ ಮಾಯಾ ಬೀಜಗಳನ್ನು ನಾನು ಕದ್ದು ತಂದರೆ ನಾನು ಶ್ರೀಮಂತನಾಗಬಹುದು ಎಂದು ಯೋಚನೆ ಮಾಡುತ್ತಾನೆ. ರಾಮಯ್ಯ ಸಿಕ್ಕ ಮಾಯಾ ಬೀಜಗಳನ್ನು ಹೋಗಿ ತನ್ನ ಹೆಂಡತಿಗೆ ತೋರಿಸಿದ. ಅವನ ಹೆಂಡತಿ ಖುಷಿಪಟ್ಟಳು. ದೇವರು ನಮ್ಮೊಂದಿಗೆ ಇದ್ದಾನೆ ರೀ ಎಂದು ಹೇಳಿದಳು. ಮರುದಿನ ಬೆಳಗ್ಗೆ ರಾಮಯ್ಯ ಅಜ್ಜಿ ಹೇಳಿದಂತೆ ಕಷ್ಟಪಟ್ಟು ಆ ಬೀಜಗಳನ್ನು ಬಿತ್ತಿದನು. ಆ ಬೀಜಗಳಿಂದ ಅದ್ಭುತವಾದ ಬೆಳೆ ಬಂತು. ಅಷ್ಟೇ ಅಲ್ಲ,
ಆ ಬೆಳೆಗಳನ್ನು ಮಾರಾಟ ಮಾಡಿ ರಾಮಯ್ಯನಿಗೆ ಅತಿಯಾದ ಲಾಭವನ್ನು ಸಿಕ್ಕಿತು. ಮಾರಾಟ ಮಾಡಿ ಸಿಕ್ಕ ಲಾಭದಿಂದ ಖುಷಿಯಿಂದ ರಾಮಯ್ಯನು ಮನೆಗೆ ಬಂದನು. ತನ್ನ ಹೆಂಡತಿಯನ್ನು ಕರೆದನು ಸುಶೀಲ. ನೋಡು ಸುಶೀಲ, ಅಜ್ಜಿ ಹೇಳಿದ್ದು ಸತ್ಯ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಣ್ಣು ನಮಗೆ ಚಿನ್ನದ ಬೆಲೆ ನೀಡುತ್ತದೆ. ನಮಗೆ ಆ ಮಾಯ ಬೀಜಗಳಿಂದ ನಾವು ಕಷ್ಟಪಟ್ಟು ದುಡಿದಿದ್ದಕ್ಕೆ ನಮಗೆ ಪ್ರತಿಫಲ ಸಿಕ್ಕಿದೆ ಎಂದು ಹೆಂಡತಿ ಹತ್ತಿರ ಹೇಳಿ ಖುಷಿಪಟ್ಟನು ಸೋಮಣ್ಣ. ರಾಮಯ್ಯ ಬೆಳೆಯನ್ನೆಲ್ಲ ಬೆಳೆದು ಮಾರಿ ಖುಷಿಯಲ್ಲಿದ್ದನ್ನು ಕಂಡು ಅಸೂಯೆಯಿಂದ ರಾಮಯ್ಯನ ಹೊಲಕ್ಕೆ ನುಗ್ಗಿ ಅಲ್ಲಿ ಬಿದ್ದಿದ್ದ ಬೀಜಗಳನ್ನು ಕದ್ದು ತನ್ನ ಹೊಲದಲ್ಲಿ ಬಿತ್ತನೆ ಮಾಡಲು ಹೊರಟನು. ಸೋಮಣ್ಣ ತನ್ನ ಹೊಲದಲ್ಲಿ ಬಿತ್ತಿದನು. ಆದರೆ ಅವನು ಕಷ್ಟಪಟ್ಟು ಕೆಲಸ ಮಾಡಲಿಲ್ಲ, ಬದಲಿಗೆ ಕೇವಲ ಬೆಳೆಯನ್ನೇ ಕಾಯುತ್ತಿದ್ದ. ಆಗ ಸೋಮಣ್ಣ ಬೀಜವನ್ನು ಬಿತ್ತನೆ ಮಾಡಿ ಬೆಳಗಾಗಿ ಕಾಯುತ್ತಿದ್ದ, ಆದರೆ ಬೆಳೆ ಬರಲಿಲ್ಲ. ಅದಕ್ಕೆ ಸೋಮಣ್ಣನು ತನ್ನ ಹೊಲದಲ್ಲಿ ನಿಂತುಕೊಂಡು, ರಾಮಯ್ಯನಿಗೆ ಬೆಳೆ ಬಂದಿದೆ, ನನಗೆ ಯಾಕೆ ಬರುತ್ತಿಲ್ಲ? ಆ ಬೀಜಗಳು ನನಗೆ ಮೋಸ ಮಾಡಿದವು ಎಂದುಕೊಂಡು ಅಜ್ಜಿಯ ಮನೆ ಬಳಿ ಸೋಮಣ್ಣ ಹೊರಟನು. ಸೋಮಣ್ಣ ಕೋಪದಿಂದ ಅಜ್ಜಿಯ ಮನೆ ಹತ್ತಿರ ಬಂದು, ಅಜ್ಜಿ ಅಜ್ಜಿ ಆಚೆ ಬಾ ಎಂದು ಕೂಗಿದನು. ಅಜ್ಜಿ ಸೋಮಣ್ಣನನ್ನು ನೋಡಿದ ಕ್ಷಣ ಏನೋ, ಸೋಮಣ್ಣ ಏನು ಸಮಾಚಾರ, ಹೇಗಿದ್ದೀಯಾ ಅಂತ ಕೇಳಿದಳು. ಅದಕ್ಕೆ ಸೋಮಣ್ಣ, ನಾನು ಹೇಗಾದರೂ ಇರಲಿ, ನಾನು ಕೇಳುವ ಪ್ರಶ್ನೆಗೆ ಮೊದಲು ನೀನು ಉತ್ತರಿಸು ಎಂದು ಕೋಪದಿಂದ ಹೇಳಿದನು. ಅಜ್ಜಿ ಏನಾಯ್ತು ಇವನಿಗೆ ಅಂದುಕೊಂಡು ಕೇಳಿದಳು. ಅವತ್ತು ರಾಮಯ್ಯನಿಗೆ ಹೇಳಿದ್ದೆ, ಮಾಯಾ ಬೀಜಗಳು ರಾಮಯ್ಯನ ಹತ್ತಿರ ಇದ್ದಾವೆ ಅಂತ. ಆ ಬೀಜಗಳು ಅವನ ಹೊಲದಲ್ಲಿ ಬಿತ್ತಿದ್ದ ಆ ಬೀಜಗಳನ್ನು ತೆಗೆದುಕೊಂಡು ನಾನು ಹೋಗಿ ನನ್ನ ಹೊಲದಲ್ಲಿ ಬಿತ್ತಿದೆ. ಅದು ನನಗೆ ಫಲ ಕೊಡಲಿಲ್ಲ ಮತ್ತು ಬೆಳೆಯೂ ಬರಲಿಲ್ಲ. ರಾಮನಿಗೆ ಹೇಗೆ ಬಂತು ಇದಕ್ಕೆ ಉತ್ತರ ಹೇಳು ನೀನು. ನಿನ್ನ ಮನಸ್ಸಿನಲ್ಲಿರುವ ಅಸೂಯೆ ಮತ್ತು ಸೋಮಾರಿತನವೇ ನಿನ್ನ ಬಡತನಕ್ಕೆ ಕಾರಣ. ರಾಮಯ್ಯನಿಗೆ ಆ ಬೀಜಗಳು ಬೆಳೆ ನೀಡಿದವು. ಯಾಕೆಂದ್ರೆ ಅವನು ಪರಿಶ್ರಮದಿಂದ ಕಷ್ಟಪಟ್ಟು ಪ್ರೀತಿಯಿಂದ ಮಣ್ಣನ್ನು ನಂಬಿದನು. ಆದರೆ ನೀನು ಕೇವಲ ಕಳ್ಳತನವನ್ನು ನಂಬಿದೆ. ಆದುದರಿಂದ ನಿನಗೆ ಫಲ ಬರಲಿಲ್ಲ. ರಾಮಯ್ಯನಿಗೆ ಫಲ ಬಂದಿತು. ಈಗಲಾದರೂ ಅರ್ಥವಾಯಿತೇನೋ? ಸೋಮಣ್ಣ ನಿನಗೆ ಏತಕ್ಕಾಗಿ ಫಲ ಬರಲಿಲ್ಲವೆಂದು. ಅದಕ್ಕೆ ನಿಧಾನವಾಗಿ ಸೋಮಣ್ಣ ಬೇಜಾರಿನಲ್ಲಿ, ಅಜ್ಜಮ್ಮ, ನಾನು ತಪ್ಪು ಮಾಡಿದೆ. ಅಸೂಯೆ ಪಟ್ಟು ನನ್ನ ಜೀವನವನ್ನ ಹಾಳು ಮಾಡಿಕೊಂಡಿದ್ದೆ. ಮುಂದೆ ಆದರೂ ನಾನು ನಿಷ್ಠೆಯಿಂದ ಮಣ್ಣನ್ನು ನಂಬಿ ಬಿತ್ತನೆ ಮಾಡ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟನು. ಸೋಮಣ್ಣ ತನ್ನ ತಪ್ಪನ್ನು ಅರಿತು ಅಂದಿನಿಂದ ರಾಮಯ್ಯನಂತೆ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದನು. ಈ ಕಥೆಯ ನೀತಿ ಏನೆಂದರೆ, ಪ್ರಾಮಾಣಿಕವಾದ ಕಷ್ಟ ಮತ್ತು ಪ್ರೀತಿಯೇ ನಿಜವಾದ ಸಂಪತ್ತು. ಅಸೂಯೆ ಮನುಷ್ಯನನ್ನು ನಾಶ ಮಾಡುತ್ತದೆ. ಈ ಕಥೆಯಿಂದ ನಮಗೆ ತಿಳಿಯುವುದು ಏನೆಂದರೆ, ನಾವು ಬೇರೆಯವರನ್ನು ನೋಡಿ ಅಸೂಯೆ ಪಡುವ ಬದಲು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಯಶಸ್ಸು ಖಂಡಿತ ಸಿಗುತ್ತದೆ ಎಂದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ನೀತಿ ಕಥೆಗಳಿಗೆ ನಮ್ಮೂರ್ ಕಥೆಗಳನ್ನು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಮರಿಬೇಡಿ. ಥ್ಯಾಂಕ್ ಯು.